ಧೈರ್ಯವೆಂದರೆ ಪರಿಸ್ಥಿತಿಗಳನ್ನು ನಿರ್ಲಕ್ಷಿಸುವುದಲ್ಲ, ಪರಿಸ್ಥಿತಿಗಳನ್ನು ಸರಿಯಾಗಿ ಅಂದಾಜಿಸಿ ಎದುರಿಸುವುದು. ನಮಗಾಗಿ ಅಳುವವರು ಇದ್ದಾರೆ. ಅವರ ಪ್ರೀತಿ ಅಭಿಮಾನ ಸಿಕ್ಕಿರುವುದು ಅದೃಷ್ಟವೆಂದು ಭಾವಿಸಬೇಕು. ಅದೇ ನಮ್ಮನ್ನು ನೋಡಿ ಅಳುವವರು ಇದ್ದಾರೆ. ಅವರಲ್ಲಿ ಇಲ್ಲದಿರುವ ಒಳ್ಳೆಯತನ ನಮ್ಮಲ್ಲಿ ಇದೆ ಎಂದು ಸಂತೋಷ ಪಡಬೇಕು. ನಿನ್ನ ಧೈರ್ಯ ನಿನ್ನ ಜೊತೆ ಇರುವವರೆಗೂ ಕೂಡ ನೀನು ಯಾರ ಸಹಾಯಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ವಿಚಿತ್ರ ಏನೆಂದರೆ, ಕೆಲವು ಬಾರಿ ಎಷ್ಟೇ ಸಂತೋಷವಿದ್ದರೂ ಮನಸ್ಫೂರ್ತಿಯಾಗಿ ನಗಲು ಆಗುವುದಿಲ್ಲ. ಹಾಗೆ ಮತ್ತೆ ಕೆಲವು ಬಾರಿ ಎಷ್ಟೇ ದುಃಖವಿದ್ದರೂ ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ. ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯಬೇಡ. ಅದು ಯಾವತ್ತೂ ನಿನಗೆ ಒಳ್ಳೆಯದು ಆಗುವುದಿಲ್ಲ. ಈ ದಿನ ಈ ಕ್ಷಣ ಅದು ಸರಿ ಎನಿಸಬಹುದು, ಆದರೆ ಭವಿಷ್ಯತ್ತಿನಲ್ಲಿ ಬಹಳ ಪ್ರಮಾದಕರ. ನೀನು ಪ್ರೀತಿಸುವಷ್ಟು ಉನ್ನತವಾಗಿ ಇತರರು ಕೂಡ ಪ್ರೀತಿಸುವರು ಎಂದು ಯಾವತ್ತೂ ಅಂದುಕೊಳ್ಳಬೇಡ. ಅದು ಆಗದ ಕೆಲಸ. ಪ್ರೀತಿಗೆ ಸೀಮೆ ಇರುವುದಿಲ್ಲ. ಯಾರ ಪ್ರೀತಿ ಯಾರಿಗೆ ಉನ್ನತ ಅದೃಷ್ಟವೆಂದೋ ನಂಬಿದರೆ ಸಾಕಾಗುವುದಿಲ್ಲ. ಅದಕ್ಕೆ ಕಷ್ಟವೂ ಜೊತೆಗೂಡಬೇಕು. ಆಗಲೇ ನೀನು ಅಂದುಕೊಂಡಿದ್ದನ್ನು ಸಾಧಿಸಬಲ್ಲೆ. ನಿನ್ನ ಒಂದು ಯಶಸ್ಸನ್ನು ನಿನಗಿಂತ ಕಿರಿಯರೊಂದಿಗೆ ಹಂಚಿಕೋ. ಅವರು ನಿನ್ನನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುವರು. ಹಾಗೆ ನಿನ್ನ ವಿಫಲತೆಯನ್ನು ನಿನಗಿಂತ ಉನ್ನತ ಸ್ಥಾನದಲ್ಲಿ ಇರುವವರೊಂದಿಗೆ ಹಂಚಿಕೋ. ಅವರು ಅನುಭವದಿಂದ ಯಶಸ್ಸು ಪಡೆಯುವುದು ಹೇಗೆಂದು ತಿಳಿಸುತ್ತಾರೆ. ನಮ್ಮ ಮುಂದೆ ಎಷ್ಟೋ ದೊಡ್ಡ ಸಮಸ್ಯೆ ಇರಲಿ ಎನ್ನುವುದು ಮುಖ್ಯವಲ್ಲ, ಎಷ್ಟು ಬಲವಾಗಿ ಅದನ್ನು ಎದುರಿಸಲು ಸಿದ್ಧವಾಗಿದ್ದೇವೆ ಎನ್ನುವುದು ಮುಖ್ಯ. ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಕ್ಕಿಂತ ನಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳುವುದರಿಂದಲೇ ನಮಗೆ ಪ್ರಯೋಜನ ಇರುತ್ತದೆ. ಅವಶ್ಯಕತೆ ಇಲ್ಲದ ಕೋಪ ಹಾಗೆ ಅರ್ಥವಿಲ್ಲದ ಆವೇಶ ಈ ದಿನಕ್ಕೆ ಚೆನ್ನಾಗಿಯೇ ಕಾಣಿಸುತ್ತದೆ, ಆದರೆ ನಾಳೆಯ ದಿನ ಇವುಗಳು ನಿನ್ನನ್ನು ಒಂಟಿಯಾಗಿ ಮಾಡುತ್ತವೆ. ನಿನ್ನ ಒಂದು ಮನಸ್ಸಾಕ್ಷಿಗೆ ಅನುಗುಣವಾಗಿ ಬದುಕಬಲ್ಲೆಯಾದರೆ ಅದಕ್ಕಿಂತ ಉನ್ನತ ಜೀವನ ಮತ್ತೊಂದು ಇಲ್ಲ. ಮೌಲ್ಯಯುತವಾದ ಸಮಯವನ್ನು ಹಾಗೆ ಶಕ್ತಿಯುತವಾದ ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು. ಇಲ್ಲದಿದ್ದರೆ ವ್ಯರ್ಥ ಮಾಡಿದ ಸಮಯ ಮತ್ತು ಬಾಯಿ ಜಾರಿದ ಮಾತುಗಳು ಯಾವತ್ತೂ ಅಪಾಯವೇ ಆಗಿರುತ್ತದೆ. ಯಾವತ್ತೂ ಒಂದೇ ರೀತಿ ಇಲ್ಲದ ಮನಸ್ಸುಗಳಿಗೆ ನೀನು ಕಾಯಬೇಡ. ಇಲ್ಲಿ ಯಾರ ಜೀವನ ಅವರದ್ದೇ, ನಿನ್ನದು ಒಂದು ಜೀವನ ಇದೆ. ಯೋಚಿಸು. ಇಬ್ಬರ ಕೂಡುವಿಕೆಯಿಂದ ನೀನು ಈ ಪ್ರಪಂಚಕ್ಕೆ ಬಂದಿರುವೆ. 4 ಜನ ಹೊತ್ತು ಒಯ್ದರೆ ಈ ಪ್ರಪಂಚ ಬಿಟ್ಟು ಹೋಗುವೆ. ಬದುಕಿದಷ್ಟು ದಿನ ಆ ಇಬ್ಬರಿಗೆ ಕಷ್ಟ ಅನಿಸಬೇಡ. ಹಾಗೆ ಆ 4 ಜನರಿಗೆ ನಷ್ಟ ಕಲ್ಪಿಸಬೇಡ. ಕೋಪ ಅನ್ನುವುದು ಸ್ವಲ್ಪ ಸಮಯ ಮಾತ್ರವೇ ಇರುತ್ತದೆ, ಆದರೆ ಆ ಸಮಯದಲ್ಲಿ ಆಡಿದ ಮಾತುಗಳು ಮತ್ತು ತೆಗೆದುಕೊಂಡಂತಹ ನಿರ್ಣಯಗಳು ಯಾವತ್ತೋ ಹಾಗೆ ಇದ್ದು ಬಿಡುವವು. ಅದಕ್ಕೆ ಸ್ವಲ್ಪ ಯೋಚಿಸಿ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಎರಡೇ ಎರಡು. ಒಂದು ಮನಃಶಾಂತಿ, ಮತ್ತೊಂದು ಸಂತೃಪ್ತಿ. ಇವೆರಡನ್ನು ಸಂಪಾದಿಸಿದರೆ ಅಖಂಡವಾಗಿ ಆನಂದ ನಿನ್ನದಾಗುತ್ತದೆ. ಈ ಪ್ರಪಂಚದಲ್ಲಿ ಬಹಳ ಜನ ಜೀವನದಲ್ಲಿ ಸಂತೋಷವಾಗಿ ಇರುತ್ತಿದ್ದಾರೆ ಅನ್ನುವುದಕ್ಕಿಂತ ಸರಿಪಡಿಸಿಕೊಂಡು ಜೀವಿಸುತ್ತಿದ್ದಾರೆ ಅನ್ನುವುದೇ 100ಕ್ಕೆ 100ರಷ್ಟು ಸತ್ಯ. ನಮ್ಮ ಮೇಲೆ ನಮಗೆ ಅಸಹ್ಯ ಉಂಟಾಗುತ್ತದೆ. ಯಾವಾಗ ಗೊತ್ತೇ? ನಮಗೆ ಬೆಲೆ ಕೊಡದಿದ್ದವರಿಗಾಗಿ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಪ್ರೇಮವನ್ನು ಎರೆದೆವೆಂದು. ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ಬಹಳ ವ್ಯತ್ಯಾಸವಿದೆ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಮತ್ತು ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅನ್ನುವುದು ಸತ್ಯ. ಆದರೆ ಸೂರ್ಯ ಹುಟ್ಟುವುದು ಇಲ್ಲ, ಮುಳುಗುವುದೂ ಇಲ್ಲ.
ತಿರುಗುವುದು ಭೂಮಿ ಮಾತ್ರವೇ ಅನ್ನುವುದು ವಾಸ್ತವಿಕತೆ. ಸತ್ಯಕ್ಕೆ ಮತ್ತು ವಾಸ್ತವಿಕತೆ ಮಧ್ಯೆ ಒಂದು ಸಣ್ಣ ಗೆರೆ ಇದೆ. ಅದನ್ನು ತಿಳಿದುಕೊಳ್ಳದೆ ಮೇಧಾವಿತನ ಜೀವನವೂ ಹಾಗೆ ಇವೆರಡರ ಮಧ್ಯೆಯ ಸಣ್ಣ ಗೆರೆಯಲ್ಲಿ ಅಡಗಿದೆ. ಆ ಒಂದು ಸೂಕ್ಷ್ಮ ಎಳೆಯನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಚಿಂತನೆಯಲ್ಲಿ ತೊಡಗಿದ್ದೇವೆ. ನಾವು ದಿನಕ್ಕೊಂದು ರೀತಿ ವೇಷಗಳನ್ನು ಬದಲಿಸಬಹುದು, ಆದರೆ ದಿನಕ್ಕೊಂದು ರೀತಿಯಲ್ಲಿ ಮನಸ್ಸನ್ನು ಮಾತ್ರ ಬದಲಿಸಬಾರದು. ಮನಸ್ಸು ಸ್ಥಿಮಿತದಲ್ಲಿ ಇರಬೇಕು. ಪ್ರೇಮ ಅನ್ನುವುದು ಜವಾಬ್ದಾರಿ ಇಲ್ಲದಾಗ ತುಂಬ ಅಂದವಾಗಿ ಇರುತ್ತದೆ. ಪ್ರೇಮಕ್ಕೆ ಜವಾಬ್ದಾರಿ ಜೊತೆಯಾದರೆ ಆ ಪ್ರೇಮವೇ ಭಾರವಾಗುತ್ತದೆ. ಸಂಸಾರದ ಭಾರ ತುಸು ಕಷ್ಟವೇ. ಭಾರ ಹೆಚ್ಚಾದಂತೆ ಬಾಂಧವ್ಯಗಳಲ್ಲಿ ಬಿರುಕು ಸಹ ಹೆಚ್ಚಾಗುತ್ತದೆ. ನೀನು ಉಪವಾಸವಿದ್ದು ಊಟವನ್ನೇ ಧ್ಯಾನಿಸುವ ಬದಲು ಊಟ ಮಾಡಿ ಭಗವಂತನನ್ನು ಧ್ಯಾನಿಸುವುದು ಒಳ್ಳೆಯದು ಅಲ್ಲವೇ? ಬಾಹ್ಯವಾಗಿ ಕಾಣುವ ರೂಪವನ್ನು ನೋಡಿ ಯಾರನ್ನು ಕೂಡ ನಿರ್ಧರಿಸಬೇಡ. ಹಲವು ಮನುಷ್ಯರಲ್ಲಿ ಎರಡು ರೂಪಗಳಿರುತ್ತವೆ. ಒಂದು ಬಾಹ್ಯದ್ದು, ಮತ್ತೊಂದು ಆಂತರಿಕವಾದದ್ದು. ಇತರರಿಗೆ ಕಾಡುವುದು ಬಾಹ್ಯದ್ದೇ ಮಾತ್ರ. ಅದನ್ನೇ ನಿಜವೆಂದು ಭಾವಿಸಿ ನಿರ್ಧರಿಸಬೇಡ. ತಪ್ಪಿನಿಂದಲೂ ಕೂಡ ನೀವು ಪಾಠವನ್ನು ಕಲಿಯಿರಿ. ಈ ಪ್ರಪಂಚದ ವಿಶಾಲವಾದ ಪ್ರತಿನಿತ್ಯವೂ ಕೂಡ ಹಲವಾರು ಘಟನೆಗಳು ನಮ್ಮ ಸುತ್ತಮುತ್ತಲೂ ಸಂಭವಿಸುತ್ತವೆ. ಅವರ ತಪ್ಪುಗಳು ನಮ್ಮಲ್ಲಿ ಜಾಗೃತೆಯನ್ನು ಮೂಡಿಸಬಲ್ಲವು. ನಾವು ಮರಳಿ ಆ ಒಂದು ತಪ್ಪನ್ನು ಮಾಡದೇ ಇರಲು ನಮಗೆ ಮುನ್ನೆಚ್ಚರಿಕೆಯ ಗಂಟೆಯನ್ನು ಬಾರಿಸುವಂತೆ ಆಗುತ್ತದೆ. ಈ ಜೀವಿತದ ಕಾಲವೇ ಸಾಕಾಗುವುದಿಲ್ಲ ನಮ್ಮ ತಪ್ಪುಗಳನ್ನು ನಾವು ನಮ್ಮ ಅನುಭವದಿಂದ ಪಡೆಯಲು. ಕಷ್ಟಪಟ್ಟು ಬದುಕುವರು ಇನ್ನೊಬ್ಬರ ಎದುರಿಗೆ ತಲೆ ತಗ್ಗಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಶ್ರಮದಿಂದ ನೀವು ಜೀವಿಸುವಂತಿದ್ದರೆ ಯಾರಿಗೂ ಕೂಡ ಗುಲಾಮರಾಗುವಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗೆಯೇ ಯಶಸ್ಸು ಅನ್ನುವುದು ಯಾವುದೇ ಕಾರಣಕ್ಕೂ ಕ್ಷಣಿಕವಾಗಿ ಸಿಗುವುದಿಲ್ಲ. ಆ ಯಶಸ್ಸನ್ನು ಪಡೆಯಲು ನಾವು ದೀರ್ಘವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ನಿಮ್ಮ ಮೈಗೂಡಿಸಿಕೊಳ್ಳಿ. ನಿನ್ನ ಯಶಸ್ಸಿನಿಂದ ತಡೆಯೋದು ನಿನ್ನ ಸೋಮಾರಿತನವೇ. ನಿನ್ನನ್ನು ಎತ್ತರದಲ್ಲಿ ನಿಲ್ಲಿಸುವುದು ನಿನ್ನ ಒಂದು ನಿರಂತರವಾಗಿರುವಂತಹ ಪ್ರಯತ್ನದ ಗುಣವೇ. ಅಸತ್ಯ ಯಾವಾಗಲೂ ಜೊತೆಯನ್ನು ಕೋರಿಕೊಳ್ಳುತ್ತದೆ, ಆದರೆ ಸತ್ಯ ಯಾವಾಗಲೂ ಒಂಟಿಯಾಗಿಯೇ ಪ್ರಯಾಣಿಸುತ್ತದೆ. ಏಕೆಂದರೆ ಸತ್ಯಕ್ಕೆ ಧೈರ್ಯ ಹೆಚ್ಚು. ತಪ್ಪು ಮಾಡಿದವನಿಗೆ ಒಂದು ಅವಕಾಶವನ್ನು ಕೊಡು, ಸರಿಪಡಿಸಿಕೊಳ್ಳುತ್ತಾನೆ. ಆದರೆ ಮೋಸ ಮಾಡಿದವನಿಗೆ ಮಾತ್ರ ಯಾವ ಅವಕಾಶವನ್ನು ಕೊಡಬೇಡ. ಏಕೆಂದರೆ ಜೀವನದಲ್ಲಿ ಮರೆಯದೇ ಇರುವಂತಹ ಗಾಯವನ್ನು ಮಾಡುತ್ತಾನೆ. ಪ್ರತಿ ಕಷ್ಟ ಮನುಷ್ಯನಿಗೆ ಒಂದು ರೀತಿಯ ಪಾಠವನ್ನು ಕಲಿಸುತ್ತದೆ. ಪ್ರತಿ ಪಾಠ ಮನುಷ್ಯನಲ್ಲಿ ಬದಲಾವಣೆಯನ್ನು ತರುತ್ತದೆ. ದುಃಖದಲ್ಲಿ ಇದ್ದಾಗ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ಏಕೆಂದರೆ ದೇವರು ನಿನ್ನ ಸುಖ ಮತ್ತು ದುಃಖ ಎರಡರಲ್ಲೂ ಜೊತೆಯಾಗಿ ಇರುತ್ತಾನೆ. ನಂಬಿಕೆ ಎಂದರೆ ಪೂರ್ತಿಯಾಗಿ ಎಲ್ಲವೂ ನಿನ್ನದೇ ಎಂದು ಶರಣಾಗುವುದು. ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಎಲ್ಲವೂ ಒಂದು ಕಾರಣವಾಗಿಯೇ ಸಂಭವಿಸುತ್ತದೆ, ಜೊತೆಗೆ ಪರಿಹಾರವೂ ಕೂಡ ಸಿಗುತ್ತದೆ. ಆತಂಕ ಪಡುವಂತಹ ಅಗತ್ಯ ಇಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆನ್ನುವಂತಹ ವ್ಯಕ್ತಿ ಮೊದಲು ತನ್ನಲ್ಲಿರುವಂತಹ ಬಲವನ್ನು ಮತ್ತು ದೌರ್ಬಲ್ಯಗಳನ್ನು ಗುರುತಿಸಬೇಕು. ತನ್ನ ಸಾಮರ್ಥ್ಯ ಮೀರಿ ನಿರ್ಣಯಿಸುವ ನಿರ್ಣಯ ಕಷ್ಟಕ್ಕೆ ಕಾರಣವಾಗಬಹುದು. ಜೀವನದಲ್ಲಿ ಒಳ್ಳೆಯ ದಿನಗಳು ಬರಬೇಕೆಂದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆ ಸ್ವಲ್ಪ ಸಮಯದಲ್ಲಿ ನಿಮಗೆ ಜೀವನ ಎಂದರೆ ಏನು ಮತ್ತು ಅದರ ಬೆಲೆ ಅರ್ಥವಾಗುತ್ತದೆ. ಸಂಸಾರದಲ್ಲಿ ಹೊಂದಾಣಿಕೆಯಿಂದ ಇರುವ ಮನಸ್ಸು ಪ್ರತಿ ಪತಿ ಪತ್ನಿಯರಿಬ್ಬರಿಗೂ ಕೂಡ ಇರಬೇಕು. ಪ್ರತಿಯೊಂದಕ್ಕೂ ಹೊಂದಾಣಿಕೆಯಿಂದ ಇದ್ದರೆ ಜೀವನವೆನ್ನುವುದು ಸುಂದರವಾಗಿ ಇರುತ್ತದೆ. ಜೀವನದಲ್ಲಿ ಕೆಲವು ನೆನಪುಗಳನ್ನು ಮರೆತರೆ ಮಾತ್ರವೇ ಬದುಕಲು ಸಾಧ್ಯ. ಹಾಗೆ ಕೆಲವು ಅನುಭವಗಳನ್ನು ನೆನಪಿಟ್ಟುಕೊಂಡರೆ ಮಾತ್ರ ಮರಳಿ ತಪ್ಪುಗಳನ್ನು ಮಾಡದಿರಲು ಸಾಧ್ಯ. ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಆವರಿಸಿಕೊಂಡರೆ ನಮ್ಮ ಜೊತೆ ಭಗವಂತ ಇದ್ದಾನೆ ಅಂದುಕೊಳ್ಳಿ. ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ.
ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯವೇ ನಿಮ್ಮ ಒಂದು ಮೊದಲ ಶತ್ರು. ನೀನು ಹಿಂದೆ ಇಡುವಂತಹ ಹೆಜ್ಜೆ ನಿನ್ನ ಮೊದಲ ಸೋಲು. ಬದಲಾಯಿಸದೇ ಇರುವಂತಹ ಗತದ ಬಗ್ಗೆ ಯೋಚಿಸುವುದಕ್ಕಿಂತ ಕೈಯಲ್ಲಿರುವ ಭವಿಷ್ಯತ್ತಿಗಾಗಿ ಶ್ರಮವಹಿಸಿ. ನಿಮ್ಮಲ್ಲಿ ಜ್ಞಾನವಿದ್ದಾಗ ಮಾತನಾಡುವುದಕ್ಕೆ ಮುಜುಗರ ಪಡಬೇಡಿ. ಅದೇ ಜ್ಞಾನವಿಲ್ಲದಿದ್ದಾಗ ಮೌನವಾಗಿರುವುದಕ್ಕೆ ಭಯವನ್ನು ಪಡಬೇಡಿ. ಆಗ ಮಾತ್ರವೇ ಏನಾದರೂ ಕಲಿಯಬಲ್ಲಿರಿ. ನಿನ್ನ ಜೀವನದ ಒಳ್ಳೆಯತನ ಇರುವುದು ಒಳ್ಳೆಯದೇ, ಆದರೆ ಅತಿಯಾಗಿರುವಂತಹ ಒಳ್ಳೆಯತನ ಮತ್ತು ಯೋಚಿಸದೆ ಮಾಡುವಂತಹ ಸಹಾಯ ನಿನ್ನ ಮೇಲೆ ಖಂಡಿತವಾಗಿಯೂ ಕೂಡ ಹೊರದೇ ಇರುವಷ್ಟು ಭಾರವನ್ನು ತಂದು ಒಡ್ಡುತ್ತದೆ. ಅದಕ್ಕೆ ಸಹಾಯ ಮಾಡುವಾಗ ಯೋಚಿಸಿ ಮಾಡುವುದು ಮುಖ್ಯ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.